ಚೀಫ್ ಆಫೀಸರ್ ಕೂಡ ಬಂದಿದ್ದಾರೆ, ಅವರು ಕೂಡ ಸ್ವಾಗತ ಕೋರುತ್ತೇನೆ. ಹಾಗೂ ನಮ್ಮ ವಿಶೇಷ ಏನು VRW ಮತ್ತು MRW URW ಎಲ್ಲರೂ ಬಂದಿದ್ದೀರಾ, ಅವರು ಕೂಡ ನಮಗೆ ಸ್ವಾಗತ ಕೋರ್ತೇನೆ. ಮಾಡಬೇಕು. ಹಾಗಾಗಿ ತಮ್ಮ ಎಲ್ಲ ವರದಿಯನ್ನು ಎಲ್ಲರೂ ತಮ್ಮ ಬಲಗೈಯನ್ನು ಮುಂದೆ ಚಾಚಿ ಮತದಾರರ ಪ್ರತಿಜ್ಞಾವಿಧಿಯನ್ನು ಈಗ ಬೋಧಿಸ್ತೀನಿ. ಅದೇ ರೀತಿ ತಾವೆಲ್ಲರೂ ಹೇಳಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಇಂದು ಹೊನ್ನಾಳಿ ನಗರದ ಹಾಗೂ ತಾಲೂಕು ಪಂಚಾಯತಿ ಕಡೆಯಿಂದ ವಿಶೇಷ ಸ್ಕೀಮ್ ಆ್ಯಕ್ಟಿವಿಟಿ ಇದೆ. ಪಶ್ಚಿಮಾನ್ಯ ಏನಿದ್ದಾರೆ ಅವ್ರಿಗೂ ಕೂಡ ವೋಟಿಂಗ್ ಬಗ್ಗೆ ಅರಿವು ಮೂಡಿಸಲು ಹಾಗೂ ಅವ್ರಿಗೂ ಕೂಡ ಏನೇನು ಆಪರ್ಚುನಿಟಿ ಇದೆ ವೋಟಿಂಗ್ ಸೆಂಟರಲ್ಲಿ ಅದನ್ನು ಅವ್ರಿಗೆ ಫೆಸಿಲಿಟೇಟ್ ಮಾಡೋಕ್ಕೆ ಏನೇನು ಫೆಸಿಲಿಟಿ ಇದೆ ಅಂತ ಅರಿವು ಮೂಡಿಸಲಿಕ್ಕೆ ಇವತ್ತು ಈ ಕಾರ್ಯಕ್ರಮನ ಮಾಡ್ಕೊಂಡಿದ್ದೀವಿ. ಇವತ್ತು EVM ಮಿಷನಲ್ಲೇ ಬ್ರೈಲ್ ಅಳವಡಿಸಿರ್ತೀವಿ ಆ್ಯಂಡ್ ಅವ್ರಿಗೆ ಸ್ಪೆಷಲ್ ಅಟೆನ್ಷನ್ನ ಕೊಡ್ತೀವಿ. ಹಾಗೂ ಅವ್ರಿಗೆ ಕ್ಯೂನಲ್ಲಿ ನಿಲ್ಲುವ ಅಗತ್ಯ ಇರೋದಿಲ್ಲ. ಸೊ ಎಲ್ಲದರಲ್ಲೂ ಕೂಡ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಬಿಟ್ಟು ಮ್ಯಾಕ್ಸಿಮಮ್ ಯಾರ್ಯಾರಿದ್ದಾರೆ ಕಂಪಲ್ಸರಿ ವೋಟ್ ಮಾಡೋಂಗೆ ನಾವು ಅವ್ರನ್ನ ಫೆಸಿಲಿಟೇಟ್ ಮಾಡ್ತೀವಿ. ಮತ್ತು ಎಲ್ಲ ಪೋಲಿಂಗ್ ಸ್ಟೇಷನ್ಸಲ್ಲೂ ಕೂಡ ಇದನ್ನ ವೀಲ್ ಚೇರ್ ಫೆಸಿಲಿಟಿನ ಮಾಡಿ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಫೆಸಿಲಿಟೇಟ್ ಮಾಡೋಕ್ಕೆ ಜಿಲ್ಲಾ ಮಟ್ಟದಿಂದನೂ ಕೂಡ ಒಂದು ವೆಹಿಕಲ್ನ ಇನೋವಾ ಗಾಡಿಗಳನ್ನ ಕೊಟ್ಟಿದ್ದಾರೆ ಅವ್ರನ್ನ ಫೆಸಿಲಿಟೇಟ್ ಮಾಡೋಕ್ಕೋಸ್ಕರ. ಸೊ ತಾಲೂಕು ಮಟ್ಟದ ಕೋಆರ್ಡಿನೇಟರ್ ಏನಿದ್ದಾರೆ ಅವರು ಕಂಪ್ಲೀಟಾಗಿ ಇದು ಮಾಡ್ತಾರೆ. ಹಾಗೂ ಈಗ ಪ್ರತಿ ಬೂತಲ್ಲೂ ಕೂಡ ಯಾರ್ಯಾರು ನಿಂತಿದ್ದಾರೆ ಏನೇನಿದೆ ಅನ್ನೋದನ್ನು ಕೂಡ ಯಾವತ್ತು ವೋಟಿಂಗ್ ಇದೆ ಅನ್ನೋದು ಕೂಡ ಒಂದು ಶೀಟ್ ಬಂದಿದೆ. ಆ ಶೀಟ್ನ ಈಗ ಒಬ್ಬರು ಓದಿ ಹೇಳ್ತಾರೆ. ಸೊ ದಟ್ ವಿಲ್ ಬಿ ಮೋರ್ ಇನ್ಫಾರ್ಮೇಟಿವ್. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯ. ದೃಷ್ಟಿ ವಿಕಲಚೇತನ ಮತದಾರರೇ, ಸಾರ್ವತ್ರಿಕ ಲೋಕಸಭಾ ಚುನಾವಣೆ 2024 ಮೊದಲನೇ ಹಂತದಲ್ಲಿ ಏಪ್ರಿಲ್ 26ರಂದು ಶುಕ್ರವಾರ ಬೆಳಗ್ಗೆ 7ರಿಂದ ಸಂಜೆ 6ರವರೆಗೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ ಬೆಂಗಳೂರು, ಕೇಂದ್ರ ಬೆಂಗಳೂರು, ದಕ್ಷಿಣ ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ಎರಡನೇ ಹಂತದಲ್ಲಿ ಮೇ 7ರಂದು ಮಂಗಳವಾರ ಬೆಳಗ್ಗೆ 7ರಿಂದ ಸಂಜೆ 6ರವರೆಗೆ ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟೆ, ಹಾವೇರಿ, ವಿಜಯಪುರ, ಕಲಬುರಗಿ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗಗಳಲ್ಲಿ ನಡೆಯಲಿದೆ. ನಮಗೆ ಮತಗಟ್ಟೆಯಲ್ಲಿ ಕೆಳಕಂಡ ವ್ಯವಸ್ಥೆ ಕಲ್ಪಿಸಲಾಗಿದೆ. ವಿಶೇಷ ಸಿಬ್ಬಂದಿಗಳ ನೆರವು.
ಯಂತ್ರದಲ್ಲಿ ಬ್ರೈಲ್ ಲಿಪಿ, ಬ್ರೈಟ್ ಗುರುತು, ಬೂತ್ ಕನ್ನಡಿ ವ್ಯವಸ್ಥೆ. ಹೆಚ್ಚಿನ ವಿವರಕ್ಕೆ ಸಕ್ಷಮ ಆ್ಯಪ್ ಡೌನ್ಲೋಡ್ ಮಾಡಲಾಗುತ್ತದೆ. ಬೂತ್ ಲೆವೆಲ್ ಅಧಿಕಾರಿಗೆ ಉಚಿತ ಬೇಡಿಕೆ ಸಲ್ಲಿಸಿದಲ್ಲಿ ಮತಗಟ್ಟೆಗೆ ವಾಹನ ವ್ಯವಸ್ಥೆ ಸೌಲಭ್ಯವಿದೆ. 1950 ಸಹಾಯವಾಣಿ ಉಚಿತ ಕರೆ. ಬನ್ನಿ ಮತ ಚುನಾಯಿಸಿ ನಿಮ್ಮ ಹಕ್ಕು ಮತ್ತು ಕರ್ತವ್ಯವನ್ನು ನಿಭಾಯಿಸಿ. ಧನ್ಯವಾದಗಳು. ಮತದಾನ ಮಾಡೋಣ, ತಪ್ಪದೆ ಮತವನ್ನು ಚಲಾಯಿಸಿ. ಧನ್ಯವಾದಗಳು. ಸೊ ಬ್ರೈಲ್ ಲಿಪಿನಲ್ಲಿ ಏನು ಇನ್ಫಾರ್ಮೇಷನ್ ಇತ್ತು, ಸೊ ಎಲ್ಲ ಮತಗಟ್ಟೆಯಲ್ಲೂ ಕೂಡ ಅವ್ರು ಹೇಳಿದಂಗೆ ಬೂತ್ ಕನ್ನಡಿ ವ್ಯವಸ್ಥೆ ಹಾಗೂ ಬ್ರೈಲ್ ಲಿಪಿನಲ್ಲಿ ಯಾರು ನಿಲ್ತಿದ್ದಾರೆ, ಮತ್ತು 2 ಬ್ಯಾಲೆಟ್ ಇರೋದ್ರಿಂದ 2 ಬ್ಯಾಲೆಟ್ ಮೇಲೂ ಕೂಡ ರೆಡ್ ಕಲರ್ ಸ್ಟಿಕ್ಕರ್ ಮತ್ತು ಬ್ಲೂ ಕಲರ್ ಸ್ಟಿಕ್ಕರ್ನು ಕೂಡ ಅಳವಡಿಸಿದ್ದಾರೆ ಅವ್ರನ್ನ ಪರ್ಸನಲೈಸ್ ಮಾಡೋದಕ್ಕೆ. ಸೊ ಮ್ಯಾಕ್ಸಿಮಮ್ ಜನ ಯಾರು PWD ವೋಟರ್ಸ್ ಇದ್ದಾರೆ, ಯಾರು ಕಣ್ಣು ಕಾಣಲ್ಲ, ಅವರು ದಯವಿಟ್ಟು ಕೂಡ ಬಂದು ವೋಟ್ ಮಾಡಿ. ಮತ್ತು ನಿಮಗೆ ವಿಶೇಷವಾಗಿ ಮನೆಯಿಂದ ಮತ್ತು ಇದಕ್ಕೆ ಹೋಗಬೇಕು ಅಂತ ಅಂದ್ರೂ ಕೂಡ ನಿಮ್ಮ BLOಸ್ಗೆ ಇನ್ಫಾರ್ಮ್ ಮಾಡಿದ್ರೆ ನಾವು ಗಾಡಿ ವ್ಯವಸ್ಥೆ ಮಾಡಿಕೊಡ್ತೀವಿ. ಅಲ್ಲೂ ಕೂಡ ಎಲ್ಲ ಮತಗಟ್ಟೆಯಲ್ಲೂ ಕೂಡ ರ್ಯಾಂಪ್ಗಳಿದ್ದಾವೆ, ಅಲ್ಲೂ ಕೂಡ ವೀಲ್ಚೇರ್ ಮುಖಾಂತರ ನಿಮಗೆ ಹೋಗಿ ವೋಟ್ ಮಾಡಿಸುವಂಥ ಜವಾಬ್ದಾರಿ ನಮ್ಮದಾಗಿದೆ. ಆದ್ರೂ ಕೂಡ ನಮಗೆ ಇನ್ನೇನಾದರೂ ಬೇಕು ಅಂದ್ರೂ ಕೂಡ ಸಕ್ಷಮ್ ಆ್ಯಪ್ ಅಂತ ಒಂದಿದೆ, ಅದ್ರ ಮುಖಾಂತರ ನೀವು ಬೇಕಾದರೆ ನಮಗೆ ರಿಪೋರ್ಟ್ ಮಾಡಿದ್ರೆ ಇಂಥ ಪೋಲಿಂಗ್ ಸ್ಟೇಷನಲ್ಲಿ ಇಂಥ ನೆರವು ಬೇಕಾದರೆ ನಾವು ಬಂದು ನಿಮಗೆ ಮತಗಟ್ಟೆಗೆ ಬಂದು ವೋಟ್ ಮಾಡೋಕ್ಕೆ ಇದು ಮಾಡ್ತೀವಿ. ಹೊನ್ನಾಳಿರೋರು ಎಲ್ಲರೂ ಕೂಡ PWD ವೋಟರ್ಸ್ ಯಾರಿದ್ದಾರೆ 100% ವೋಟಿಂಗ್ ಆಗಬೇಕು, ಮಾಡೆಲ್ ತಾಲೂಕಾಗಿ ಹೊರಹೊಮ್ಮಬೇಕು ಅಂತ ತಮ್ಮಲ್ಲಿಗೆ ನಾನು ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾವು ಈ ದಿನ ದೃಷ್ಟಿ ವಿಶೇಷ ಚೇತನರ ನಾವು ಒಂದು ಮತದಾರರ ಜಾಗೃತಿ ಕಾರ್ಯಕ್ರಮವನ್ನು ಹೊನ್ನಾಳಿ ತಾಲೂಕು ಟೌನ್ನಲ್ಲಿ ಸಂಗೊಳ್ಳಿ ರಾಯಣ್ಣ ಸರ್ಕಲಲ್ಲಿ ಆಯೋಜಿಸಿದ್ವಿ. ಸದರಿ ಕಾರ್ಯಕ್ರಮಕ್ಕೆ ಮಾನ್ಯ ಉಪವಿಭಾಗಾಧಿಕಾರಿಗಳು ಆಗಮಿಸಿದರು. ಸದರಿ ಕಾರ್ಯಕ್ರಮಕ್ಕೆ ಹಾಗೂ ನಮ್ಮ ವಿಶೇಷ ಚೇತನರ ಎಲ್ಲ VRWಗಳು, MRW ಮತ್ತು URWಗಳು ಅವರ ಸಹಯೋಗದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಸದರಿ ಕಾರ್ಯಕ್ರಮದಲ್ಲಿ ಏನು ಅಂತಂದರೆ ನಾವು ಪ್ರತಿಜ್ಞಾ ವಿಧಿ ಬೋಧನೆ ಮಾಡಿದ್ವಿ. ಮುಖ್ಯವಾದ ಅಂಶ ಏನು ಅಂತಂದರೆ, ಈಗ ನಮ್ಮಲ್ಲಿ ಅನುಶ್ರೀ ಅನ್ನೋರು ಕೂಡ ಒಬ್ಬರು ಬ್ರೈಲ್ ವಿದ್ಯಾರ್ಥಿನಿ. ಅವರು ಬ್ರೈಲ್ ಏನು ಲಿಪಿ ಇದೆ ಅದರ ಮೂಲಕ ಎಲ್ಲ ಮತದಾರರು ದೃಷ್ಟಿ ವಿಕಲಚೇತನರು ಏನಿದ್ದಾರೋ ಮತದಾರರಿಗೆ ಅವರಿಗೆ ಬ್ರೈಲ್ ಲಿಪಿಯ ಮೂಲಕ ಓದ್ಬಿಟ್ಟು ಅವರೆಲ್ಲರಿಗೂ ಮತದಾನ 7ನೇ ತಾರೀಕಿದೆ, ಕಡ್ಡಾಯವಾಗಿ ಮತದಾನ ಮಾಡಿ. ಮತ್ತು ಅವರಿಗೆ ಮತಗಟ್ಟೆಗಳಲ್ಲಿ ಯಾವ ಸೌಲಭ್ಯ ಅವಕಾಶ ಇದೆ ಭಾರತ ಚುನಾವಣಾ ಆಯೋಗ ಹಾಗೂ ಜಿಲ್ಲಾಡಳಿತದಿಂದ ನಾವೇನು ಕಲ್ಪಿಸಲಾಗಿದೆ ಅನ್ನೋದನ್ನು ಕೂಡ ಎಲ್ಲ ದೃಷ್ಟಿ ವಿಕಲಚೇತನ ಮತದಾರರಿಗೆ ಅವರಿಗೆ ಮಾಹಿತಿಯನ್ನು ನೀಡಿರ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಲುಪಿಸ್ತೀನಿ. ಹಾಗೂ ನಾವು ವಿಶೇಷ ಚೇತನರಿಗೆ ಮುಖ್ಯವಾಗಿ ಈಗ ತ್ರಿಚಕ್ರ ಒಂದು ಏನು ಬೈಕ್ ರ್ಯಾಲಿಯನ್ನು ಕೂಡ ಆಯೋಜಿಸಲಾಗಿತ್ತು ಕೆಲವು ಗ್ರಾಮ ಪಂಚಾಯಿತಿಗಳಲ್ಲೂ. ಹಾಗೂ ಈಗೇನು ದೃಷ್ಟಿ ವಿಕಲಚೇತನರಿಗೆ ಈ ಬ್ರೈಲ್ ಲಿಪಿ ಓದುವುದ್ರ ಮೂಲಕ ಮತದಾರರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಈ ದಿನ ಆಯಿತು. ಹಾಗೂ ಈಗ ಶ್ರವಣ ದೋಷ ಉಳ್ಳವರಿಗೂ ಕೂಡ ನಾವು ಸನ್ನೆ ಮೂಲಕ ಅವರಿಗೆ ಏನು ಸನ್ನೆ ಭಾಷೆ ಮೂಲಕ ಅವ್ರಿಗೂ ಮತದಾರರಿಗೆ ನಾವು ಮಾಹಿತಿಯನ್ನು ನೀಡಿ ಮತದಾರರಿಗೆ 100% ವಿಕಲಚೇತನರು ಎಲ್ಲರೂ ಮತಗಟ್ಟೆಗಳಿಗೆ ಬಂದ್ಬಿಟ್ಟು ಮತದಾನವನ್ನು 7ನೇ ತಾರೀಕು ಕಡ್ಡಾಯವಾಗಿ ಹಾಕಲಿಕ್ಕೆ ಅವರಿಗೆ ಮನವನ್ನು ಒಲಿಸಿದ್ದೀವಿ. ಎಲ್ಲರೂ ಕಡ್ಡಾಯವಾಗಿ ಬಂದು ಮತ ಹಾಕ್ತೀವಿ ಅಂತೇಳಿ ಭಾವಿಸಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ವಿಶೇಷವಾಗಿ ವಿಕಲಚೇತನರಿಗೆ ರಾಜ್ಯ ಸರ್ಕಾರ ಚುನಾವಣಾ ಆಯೋಗ, ಭಾರತೀಯ ಲೋಕಸಭಾ ಚುನಾವಣಾ ಆಯೋಗ ತಮಗೆ ಅಂಗವಿಕಲರಿಗೆ ಅಥವಾ ವಿಕಲಚೇತನರಿಗೆ ಮತದಾನದ ಜಾಗೃತಿಯನ್ನು ಮೂಡಿಸುವಂಥದ್ದು ತಾಲೂಕು ಮಟ್ಟದ EOಗಳು ಮತ್ತು AC ಅವರು ಮಾಡುವಂಥದ್ದು ಮಾಡಿದ್ದಾರೆ. ತಮಗೂ ಖುಷಿ ತಂದಿದೆಯಾ ಅಂತ ಹೇಳಿ? ನಿಜವಾಗ್ಲೂ ಸರ್, ಯಾಕೆ ಅಂತಂದರೆ ಈಗ ಬಹುತೇಕಗಳಲ್ಲಿ ಭಿತ್ತಿಪತ್ರಗಳನ್ನು ಅಳವಡಿಸಿ ಮತ್ತು ಇನ್ನಿತರ ಪೋಸ್ಟ್ಗಳನ್ನು ಹಾಕಿ ನೋಡಿಕೊಂಡು ಮತದಾನ ಮಾಡುವಂಥ ಪ್ರಕ್ರಿಯೆ ಇರುವಾಗ ನಮ್ಮಂಥ ಅಂಧ ವಿದ್ಯಾರ್ಥಿಗಳನ್ನು ಕೂಡ ಹಾಗೆ ಶ್ರವಣ ದೋಷವುಳ್ಳವರು, ದೃಷ್ಟಿ ದೋಷವುಳ್ಳವರು ಕೂಡ ಮತದಾನ ಮಾಡುವಂಥ ಪ್ರಕ್ರಿಯೆಯನ್ನು ಈ ರೀತಿ ಏರ್ಪಡಿಸಿರ್ತಕ್ಕಂಥದ್ದು ತುಂಬಾ ಸಂತೋಷವಾಗಿದೆ. ಹಾಗೆ ನಾವು ಮತದಾನ ಮಾಡಿ ನಮ್ಮಂಥವ್ರಿಗೂ ಕೂಡ ಮತದಾನ ಮಾಡಿಸ್ಬೇಕು ಅನ್ನುವ ಸದುದ್ದೇಶದಿಂದ ನಾವು ಈ ದಿನ ಕಾರ್ಯಕ್ರಮವನ್ನು
ನಮ್ಮ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯವರು ಹಮ್ಮಿಕೊಂಡಿರ್ತಾರೆ. ಹಾಗೆ ನಮ್ಮ ಸಂತೃಪ್ತಿ ಅಂದರೆ ಸೇವಾ ಸಂಸ್ಥೆಯು ಕೂಡ ಇದಕ್ಕೆ ಸಹಕಾರವನ್ನು ನೀಡ್ತಾ ಇದೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೇನೆ. ಅಲ್ಲ, ನೀವು ಭಾರತೀಯ ಚುನಾವಣಾ ಆಯೋಗದವರು ಹಾಂ ಸರ್. ಈ ವಿಶೇಷ ಚೇತನರಿಗೆ ತಮ್ಮಗಳಿಗೆ ಹಾಂ ಸರ್. ಈ ಜಾಗೃತಿಯನ್ನು ಮೂಡಿಸಿ ಮತದಾನ ಹಕ್ಕನ್ನು ನಮ್ಮ ವೆಹಿಕಲ್ಸ್ನಲ್ಲಿ ಕರೆದುಕೊಂಡು ಹೋಗಿ ಮತವನ್ನು ಹಾಕಿಸ್ತೀವಿ ಅಂತ ಅಧಿಕಾರಿ ಮಟ್ಟದವರು ಹೇಳ್ತಾ ಇದ್ದಾರೆ. ತಮಗೆ ಖುಷಿ ತಂದಿದೆ ಅಂತ ಹೇಳಿ ಸರ್ ತುಂಬಾ ಸಂತೋಷ ಆಗ್ತಾಯಿದೆ ಸರ್. ಈಗ ತಮ್ಮ ಎಲ್ಲ ಮನೆಗಳನ್ನು ಅವರವರ ವಯಸ್ಸಾದ ತಂದೆ ತಾಯಿಗಳಿರ್ತಾರೆ. ಆ ಥರದವ್ರಿಗೆ ಒಳ್ಳೆಯ ಅಭಿಪ್ರಾಯ ಮೂಡುವಂಥದ್ದು ಇದು ಮನೆಯಲ್ಲಿ ಕೂಲಿ ಮಾಡುವಂಥವ್ರು ಇರ್ತಾರೆ. ಹಾಗೆ ಪಾಪ ಕೈ ಕಾಲು ಇಲ್ಲದೆ ಅಂಥವ್ರು ಇರ್ತಾರೆ. ಅಂಥವ್ರಿಗೂ ಕೂಡ ಒಳ್ಳೆ ಪ್ರೇರಣೆ ಆಗುತ್ತೆ ಸಾಹೇಬ್ರೆ. ಹಾಗಾಗಿ ನಮಗಂತೂ ಭಾಳ ಖುಷಿ ಆಗ್ತಾಯಿದೆ. ನಮ್ಮ ಮನೆಯವರೇ ಇದೇ ರೀತಿ ನಮಗೆ ಕೇರ್ ಮಾಡ್ತಾ ಇದ್ದಾರೆ ಅನ್ನೋಷ್ಟು ಮನೋಭಾವ ನಮಗೆ ಮೂಡ್ತಾ ಇದೆ ಸಾಹೇಬ್ರೆ. ಆಯೋಜನೆ ಮಾಡಿದಂಥ ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ, ರಾಷ್ಟ್ರ ಮಟ್ಟದ ಅಧಿಕಾರಿಗಳಿಗೆ ಒಂದು ಥ್ಯಾಂಕ್ಸ್ಗಳನ್ನು ಹೇಳ್ಬೋದಾ ತಾವುಗಳು? ಹೇಳ್ತೀವಿ ಸರ್. ಅದಕ್ಕೆ ನಮಗೆ ಹೃದಯಪೂರ್ವಕವಾಗಿ ಹಾಗೆ ನನ್ನೆಲ್ಲ ಅಂಗವಿಕಲರ ಬಂಧುಗಳ ಪರವಾಗಿ ತಮಗೆಲ್ಲರಿಗೂ ಕೂಡ ನಮ್ಮ ಜಿಲ್ಲಾಡಳಿತ ವರ್ಗದವ್ರಿಗೂ ಹಾಗೂ ನಮ್ಮ DC ಸಾಹೇಬರಿಗೂ ಹಾಗೆ ನನ್ನ ಪ್ರೀತಿಯ ಎಲ್ಲ ನಲ್ಮೆಯ ತಾಲೂಕು ಮಂಡಳಿಯ ಆಡಳಿತ ಅಧಿಕಾರಿಗಳಿಗೂ ಕೂಡ ನಾವು ಹೃದಯಪೂರ್ವಕವಾಗಿ ನಮ್ಮ ಅಂಗವಿಕಲರ ಪರವಾಗಿ ಥ್ಯಾಂಕ್ಸನ್ನು ಸಮರ್ಪಿಸ್ತೇವೆ. ಓಕೆ, ನಮಸ್ತೆ. ಓಕೆ.